ಅಣ್ಣ ನಮಸ್ಕಾರ. ನಾವು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತೀವಿ, ಕೇರ್ಪೇಟೆ ಅವರೇನೆ ಪ್ರಜ್ವಲ್ ಅಂದ್ಬಿಟ್ಟು. ಹೌದಾ, ಎಷ್ಟು ಜನ ಇದ್ದಾರೆ ಮೇಡಮ್ ಟೋಟಲ್ ಇಲ್ಲಿ? ಎಷ್ಟು? 85 ಜನ. ಓಕೆ ಓಕೆ. ಬರೀ ವಯಸ್ಸಾದವ್ರು ಮಾತ್ರ ಇದ್ದಾರೆ ಎಲ್ಲ ಥರ? ಓ ಹೌದಾ, ಓಕೆ ಓಕೆ ಮೇಡಮ್. ಎಲ್ಲ ಚೌಟ್ರಿಲಿ ಎಲ್ಲ ಸ್ವಲ್ಪ ಮಿಕ್ಕಿರೋದೇನೋ ಬಂದಿರೋದೇನೋ ಅಲ್ವಾ ಮೇಡಮ್ ಇದು? ಅದೇ ಫಂಕ್ಷನಲ್ದು. ಹೌದೌದು, ಓಕೆ ಮೇಡಮ್. ಕೃಷ್ಣರಾಜಪೇಟೆ ರೇಷ್ಮೆ ಇಲಾಖೆ ಹತ್ರ ಬಂದರೆ ನೀವು ಸಾಕು. ಅದ್ರಿಗಿಂತ ಮುಂದೆ ಬಂದರೆ ಅಲ್ಲೇ ವೃದ್ಧಾಶ್ರಮ ಐತೆ. ಮಾತೃಭೂಮಿ ವೃದ್ಧಾಶ್ರಮ ಅಂದ್ಬಿಟ್ಟು ನಡೆಸ್ತಾ ಇರೋರು ಇವರೇ ಅನಿಸುತ್ತೆ, ಕಾರ್ಯದರ್ಶಿಗಳು. ಒಂದು ಸಲ ವಿಸಿಟ್ ಮಾಡಿ, ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಅವ್ರಿಗೆ. ನೋಡಿ ಊಟಕ್ಕೆ ಅವ್ರದ್ದು ಇದು ಸಾದ್ಗಿನಹಳ್ಳಿ ಹತ್ರ ಇತ್ತಲ್ವಾ ಫಸ್ಟು? ಓ ಹೌದಾ, ಸರಿ ಸರಿ ಮೇಡಮ್. ಹಾಂ ಹೌದಾ, ಹಾಂ ಸರಿ ಸರಿ ಮೇಡಮ್. ಯಾವಾಗ ನೆಕ್ಸ್ಟ್ ಇನ್ನು ಯಾವಾಗ ಬರ್ತಾರೆ ಮೇಡಮ್ ಅವರು ಓನರು? ಹೌದಾ, ಹಾಂ ಹಾಂ ಸರಿ ಸರಿ. ನೋಡಿ ಊಟ ಸುಮ್ಮನೆ ಎಸೆಯೋದ್ಕಿಂತ ಹಿಂಗೆ ಊಟ ಮಿಕ್ತಾಗ ವೃದ್ಧಾಶ್ರಮಗಳು ಕಳಿಸಿದ್ರೆ ಅವ್ರಿಗೂ ಉಪಯೋಗ ಆಗುತ್ತೆ. ಅವರು ನಿಮ್ಮದು? ಓಕೆ, ಕೇರಿನಾ? ಮನೇಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೇ ಕಷ್ಟಪಡ್ತಿರ್ತಾರೆ, ಅಂಥದ್ರಲ್ಲಿ ವೃದ್ಧಾಶ್ರಮ ನಡೆಸಿ ಇಷ್ಟು ಜನಕ್ಕೆ ಅವರು ಊಟ ಹಾಕ್ತಾ ಇದ್ದಾರೆ, ನೋಡ್ಕೋತಿದ್ದಾರೆ ಅಂದರೆ ಭಾರಿ ಗ್ರೇಟ್ ಅಂತ ಹೇಳ್ಬೇಕು ಅವ್ರಿಗೆ. ಓನರ್ ಇಲ್ಲ, ಇದ್ದಿದ್ರೆ ಮಾತಾಡಿಸ್ಬಿಟ್ಟು ನಮ್ಮ ಕೈಲಾದಂಥ ಸಹಾಯ ಮಾಡ್ಬೋದಿತ್ತು. ಇನ್ನೊಂದು ಸಲ ಖಂಡಿತವಾಗ್ಲೂ ಬರ್ತೀನಿ, ಬಂದ್ಬಿಟ್ಟು ನನ್ನ ಕೈಲಾದಂಥ ಸಹಾಯ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಒಂದೊಂದು ವ್ಯಕ್ತಿಯ ಹಿಂದೆ ಒಂದೊಂದು ಕರಾಳ ಕಥೆಗಳಿರ್ತದೆ, ಒಂದೊಂದು ಕಷ್ಟ ದಿನಗಳಿರ್ತದೆ. ಎಷ್ಟೋ ಜನ ಮಕ್ಕಳುಗಳು ಅವ್ರ ಅಪ್ಪ ಅಮ್ಮನ್ನ ನೋಡ್ಕೊಳಕ್ಕಾಗ್ತಿಲ್ಲ ಅಂತ ಬಿಟ್ಟೋಗಿರ್ತಾರೆ, ಅಂಥವರು ಇದ್ದಾರೆ.